ದೆಹಲಿಗೆ ತೆರಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಇಂದು ಅಮಿತ್ ಶಾ ಭೇಟಿ ಮಾಡ್ತಾರೆ ಸಚಿವ. ನಾಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಬೀಡುಬಿಟ್ಟು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ. ಈಗ ಮತ್ತೊಬ್ಬ ದಲಿತ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಅಮಿತ್ ಶಾ ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಚರ್ಚೆ ಹೊತ್ತಲ್ಲೇ ಈ ಒಂದು ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕೆಎನ್ ರಾಜಣ್ಣ ಅವರು ಹೋಗುವಾಗ ಹೇಳಿದ್ರು, ಹೌದು ನಾನು ಇದೇ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಕ್ಯಾಬ್ ತರ್ಸಪ್ಪ ಅವ್ರಿಗೆ. ಕ್ಯಾಬ್ ಕ್ಯಾಬ್ ಮನೆಗೆ ಯಾರು ಇಲ್ಲ. ಒಂದು ಕ್ಯಾಬ್ ತರ್ಸಪ್ಪ ಅವ್ರಿಗೆ. ಕ್ಯಾಬ್ ಕ್ಯಾಬ್ ನೋಡಿ, ಈಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ. ಉದ್ದೇಶ ಅಂತ ಹೇಳಿದ್ರೆ ಅವರು ಕೂಡ ಕೇಂದ್ರ ಸಹಕಾರ ಸಚಿವರಾಗಿರೋದ್ರಿಂದಾಗಿ, ಇವರು ಕೂಡ ರಾಜ್ಯದಲ್ಲಿ ಸಹಕಾರ ಸಚಿವರಾಗಿರೋದ್ರಿಂದಾಗಿ ಅವರು ಇಲಾಖೆಯಲ್ಲಿ ಕೆಲವೊಂದಿಷ್ಟು ಕೆಲಸಗಳಾಗಬೇಕು. ಹಾಗಾಗಿನೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಕೆ ಎನ್ ರಾಜಣ್ಣ ಅವರು. ಬಟ್ ಈಗ ಅದಾದ ಮೇಲೆ ತಮ್ಮ ಪಕ್ಷದ ನಾಯಕರನ್ನು, ಅಂದರೆ ಹೈಕಮಾಂಡ್ ನಾಯಕರನ್ನು ರಾಜಣ್ಣ ಅವರು ಭೇಟಿ ಮಾಡಿ ಇವರಿಗೆ ಈಗ ಏನೇನಾಗಿದೆಯಲ್ವಾ, ಪಕ್ಷದಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಈಗ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲ ದಲಿತ ಸಚಿವರು, ಶಾಸಕರು ಸೇರಿಕೊಂಡು. ಅದಕ್ಕೆ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಹಾಗಾಗಿನೇ ಆ ವಿಚಾರ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ನೋಡಿ, ಒಬ್ಬೊಬ್ಬರೇ ದೆಹಲಿಯಲ್ಲಿ ಈಗ ಸಚಿವರುಗಳು ಒಂದಾಗ್ತಾ ಇದ್ದಾರೆ. ದೆಹಲಿಗೆ ನಾನು ಬಂದಿರತಕ್ಕಂಥದ್ದು 2-3 ಅಂಶ ಇದ್ದಾವೆ. ಒಂದು, ಈಗ ಸೋಮಣ್ಣವರು ನಮ್ಮ ಲೋಕಸಭಾ ಸದಸ್ಯರು ತುಮಕೂರಿಗೆ, ನಮ್ಮ ಕ್ಷೇತ್ರದಲ್ಲಿ ಕೆಲವು ಕಾಮಗಾರಿಗಳ ಬಗ್ಗೆ ಅವರನ್ನ ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡತಕ್ಕಂಥದ್ದು. ಹಾಗೇನೆ ಅವರೇ ಜಲಶಕ್ತಿನೂ ಅವರಲ್ಲೇ ಇರೋದ್ರಿಂದ ಸ್ವಲ್ಪ ಎಂಐನಲ್ಲಿ ನಮ್ಮದು ಬರಗಾಲ ಪೀಡಿತ ಪ್ರದೇಶ, ಟ್ಯಾಂಕ್ಗಳು ರೀಜುನಿವೇಷನ್ ಮಾಡುವಂಥದ್ದು, ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದಿಂದ ಮಾಡುವಾಗ ಇನ್ ಕೆಲವು ಕೇಂದ್ರ ಸರ್ಕಾರದ ಏನು ಈ RRR ಅಲ್ಲಿ ಇಲ್ಲಿ ಸ್ವಲ್ಪ ಹಣ ಬರ್ತವೆ, ಅದು ಇವರೇ ಮಂತ್ರಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಅನುದಾನ ಕೇಳಲಿಕ್ಕೆ ಅವರನ್ನು ಕೂಡ ಭೇಟಿ ಮಾಡ್ತೀನಿ. ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀನಿ. ಅವರ ಲಭ್ಯತೆ ನೋಡಿಕೊಂಡು ಅವ್ರನ್ನ ಭೇಟಿ ಮಾಡತಕ್ಕಂತ ಕೆಲಸ ಇಷ್ಟು ಬಂದಿದ್ದೀನಿ. ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಡೆಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ. ಇದರ ಬಗ್ಗೆ ಇದೇ ಸಂದರ್ಭ ಅಂತೇಳಿ ಏನಲ್ಲ, ದೆಹಲಿ ಬರ್ತಕ್ಕಂಥದ್ದು ಅವರವ್ರ ಇಲಾಖೆಯಲ್ಲಿ ಕೆಲವು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ಇರ್ತವೆ. ಈಗ ನಾನು ಇವನ್ ಅಮಿತ್ ಶಾ ಅವರನ್ನು ನೋಡಬೇಕು ಅಂತಾನೂ ಕೂಡ ಇದ್ದೀನಿ. ಯಾಕೆಂದ್ರೆ ಅವರು ರಾಜ್ಯದ, ನಾನು ಸಹಕಾರ ಮಂತ್ರಿ, ಅವರು ಕೇಂದ್ರದ ಸಹಕಾರ ಮಂತ್ರಿ ಇದ್ದಾರೆ. ನಮ್ಮಲ್ಲಿ ನಬಾರ್ಡ್ನಿಂದ ಬರ್ತಕ್ಕಂಥ ಸಾಲದ ಅನುದಾನನೂ ಕೂಡ 3,260 ಕೋಟಿ ಕಡಿಮೆ ಆಗಿದೆ ನಮ್ಮ ರಾಜ್ಯಕ್ಕೆ. ಅದರಲ್ಲಿ ಕೆಲವು ತಾರತಮ್ಯ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಹೊಂದಿಕೆ ಅಲ್ಲ, ಇಡೀ ದೇಶದಲ್ಲೇ ರೈತರಿಗೋಸ್ಕರ ಅನನುಕೂಲ ಆಗಿರ್ತಕ್ಕಂಥ ಸಂಗತಿ ಇದೆ. ಅದನ್ನು ಅವ್ರಿಗೆ ಮನವರಿಕೆ ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಸಂಬಂಧ ಬಂದಿದ್ದೀವಿ ಹೊರತು ಇದರಲ್ಲಿ ಯಾವುದೇ ರಾಜಕೀಯದ ಟರ್ಮೋಯಿಲ್ ಯಾವುದೂ ಇಲ್ಲ. ದೆಹಲಿಗೆ ನಾನು ಬಂದಿರತಕ್ಕಂಥದ್ದು 2-3 ಅಂಶ ಇದ್ದಾವೆ. ಒಂದು, ಈಗ ಸೋಮಣ್ಣವರು ನಮ್ಮ ಲೋಕಸಭಾ ಸದಸ್ಯರು ತುಮಕೂರಿಗೆ,